ಹಲೋ ಟೈಗರ್ಸ್, ನ್ಯೂ ವೇಕೆನ್ಸಿ ಔಟ್. ಅದ್ಯಾವಪ್ಪ ಅಂದ್ರ NFR ಅಂತ ಒಂದು ಹೊಸ ವೇಕೆನ್ಸಿ ಕದಾರು. ಈ ವೇಕೆನ್ಸಿ ಬಂದ್ಬಿಟ್ಟ ರೈಲ್ವೆ ಡಿಪಾರ್ಟ್ಮೆಂಟ್ ದಾಗ ಇರ್ತೈತಿ. ಇದಕ್ಕ ನಿಮ್ದು 10th ಪಾಸ್ ಆಗಿದ್ರ ಪ್ಲಸ್ ITI ಪಾಸ್ ಆಗಿದ್ರ ನೀವು ವೇಕೆನ್ಸಿ ಅಪ್ಲಿಕೇಶನ್ ಹಾಕಬಹುದು. ಇದಕ್ಕ ಯಾವ್ದೇ ತರ ಎಕ್ಸಾಮ್ ಅಂದ್ರೆ ನಾವು ಎಕ್ಸಾಮ್ ಫಿಸಿಕಲ್ ಇಲ್ಲ ಮತ್ ಮೆಡಿಕಲ್ ಇಲ್ಲ, ಇದ ಡೈರೆಕ್ಟ್ ಸೆಲೆಕ್ಷನ್ ಐತಿ. ಈ ಡೈರೆಕ್ಟ್ ಸೆಲೆಕ್ಷನ್ ಅಂದ್ರ ಇದನ್ನ ನಿಮ್ 10th ಮಾರ್ಕ್ಸ್ ಮೇಲೆ ಮತ್ತೆ ITI ಮೇಲೆ ನಿಮ್ನ ಸೆಲೆಕ್ಷನ್ ಮಾಡ್ಕೋತಾರ. ಅಂದ್ರೆ ನೀವು ಎಷ್ಟು ಮಾರ್ಕ್ಸ್ ತೊಂದ್ರಿ ಮೆರಿಟ್ ಲಿಸ್ಟ್ ಮೇಲೆ ನಿಮ್ನ ಸೆಲೆಕ್ಷನ್ ಮಾಡ್ಕೋತಾರ. ಈ ತರದ ಅಪ್ಲಿಕೇಶನ್ ಡೇಟ್, ಎಕ್ಸಾಮ್ ಫೀಸ್, ಈ ತರದ ವೇಕೆನ್ಸಿ ಫುಲ್ ಇನ್ಫಾರ್ಮೇಶನ್ ಕೊಡ್ತಾನು. ಅನ್ನಕತ್ತೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ತರದ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟ 20 ಜುಲೈ 2026 19 ಆಗಸ್ಟ್ 2026 ತನ ಈ ತರದ ಅಪ್ಲಿಕೇಶನ್ ಡೇಟ್ ಇರ್ತೈತಿ. ಮತ್ತೆ ಇದಕ್ಕ SC/ST ದವರ, OBC, PWBD ಮತ್ತ ಎಲ್ಲಾರು ಮತ್ತ EWS ಅವರು ಅಪ್ಲಿಕೇಶನ್ ಹಾಕೋಬಹುದು. ಈ ತರದ ಅಪ್ಲಿಕೇಶನ್ ವೇಕೆನ್ಸಿ ಬಂದ್ಬಿಟ್ಟ 6777 ವೇಕೆನ್ಸಿ ಇದಾವ. ಈ ತರದ IR ಡಿವೈಡೆಡ್ ಅಂದ್ರ PWBD, OBC, URI, SC/ST ದವರ್ಗ ಹಿಂಗ ಡಿವೈಡ್ ವೇಕೆನ್ಸಿ ಇರ್ತಾವು. ಈ ತರದ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ನೋಡಿದ್ರ UR, OBC ಮತ್ತ EWS ಗೆ 100 ಫೀಸ್ ಐತಿ. ಮತ್ತ ಇದಕ್ಕ SC/ST ದವರ ಬಾಯ್ಸ್ ಆಗ್ಲಿ ಫಿಮೇಲ್ ಆಗ್ಲಿ ಯಾವ್ದೇ ತರ ಅಪ್ಲಿಕೇಶನ್ ಫೀಸ್ ಇಲ್ಲ. ಮತ್ತೆ ಕರಪ್ಷನ್ ಡೇಟ್ ಬಂದ್ಬಿಟ್ಟೆ ಅಂದ್ರೆ ಕರಪ್ಷನ್ ಅಂದ್ರೆ ಈಗ ನೀವು ಅಪ್ಲಿಕೇಶನ್ ಹಾಕೊಂಡಿರ್ತಾರೆ. ಈಗ ನೋಡಿ 10th ಮಾರ್ಕ್ಸ್ ಕಾರ್ಡ್ಗಳಲ್ಲಿ ನಿಮ್ದ ಫಸ್ಟ್ ನೇಮ್ ಆಗ್ಲಿ, ಸರ್ ನೇಮ್ ಆಗ್ಲಿ, ಮತ್ತೆ ನಿಮ್ ಫಾದರ್ ನೇಮ್ ಆಗ್ಲಿ ಹಿಂಗ ಏನಾದ್ರೂ ಚೇಂಜಸ್ ಇದ್ರ ಇದನ್ನ ಎಡಿಟ್ ಮಾಡ್ಕೊಳಕ ಆಪ್ಷನ್ಸ್ ಬಿಟ್ಟಿದಾರ. ಮತ್ತೆ ಇದನ್ನ ಆಪ್ಷನ್ ಕಂದ್ರ ಇದು ಕರಪ್ಷನ್ ಮಾಡ್ಕೊಳಕ ಇತರ ಫೀಸ್ ಬಂದ್ಬಿಟ್ಟು 50 ರೂಪೀಸ್ ಐತೆ. ಅಂದ್ರೆ ನಿಮ್ದ ಏನಾದ್ರೂ ತಪ್ಪಾಗಿದೆ ಅಂದ್ರೆ ನೀವು ಯಾವ್ದಾಗ್ಲಿ ಈಗ ಸ್ಟೇಟ್ ಗೌರ್ಮೆಂಟ್ ಆಗ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ಯಾವ್ದೇ ತರ ಅಪ್ಲಿಕೇಶನ್ ಹಾಕಾರಿದ ಅಂದ್ರ ಅದ್ರೊಳಗ ನಿಮ್ದು ಒಂದ್ ಸ್ವಲ್ಪ ಕರೆಕ್ಟ್ ಆಗಿರುತ್ತೆ. ಅಂದ್ರೆ ಎಲ್ಲ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ದಾಗ ನಿಮ್ದು ತಪ್ಪ ಇರ್ತಾವಲ್ಲ, ಅಂದ್ರೆ ನಿಮ್ ಸರ್ನೇಮ್ ಆಗ್ಲಿ, ಡೇಟ್ ಆಫ್ ಬರ್ತ್ ಅಂತ ಹೇಳೋದು, ನಿಮ್ದು ಏನೋ ಒಂದ್ ಕರಪ್ಷನ್ ಇದ್ರ ಇದಕ್ಕ 50 ರೂಪೀಸ್ ನ ಕಟ್ಕೊಳ್ತಾರ. ಮತ್ತೆ ಫರ್ದರ್ ಇನ್ಫಾರ್ಮೇಶನ್ ನೋಡ್ಬೇಕಾದ್ರ ನಿಮ್ಗ ಇದ್ರ ವೇಕೆನ್ಸಿ 6777 ವೇಕೆನ್ಸಿ ಇದಾವ. ಮತ್ತೆ ಡಿವೈಡೆಡ್ ಆಗಿ OBC ಬಂದ್ಬಿಟ್ಟ 1832 ವೇಕೆನ್ಸಿ ಇದಾವು. ಮತ್ತೆ ST/SC ಅವರಿಗೆ 1056, ಮತ್ತ ST ದವ್ರಿಗೆ ಬಂದ್ಬಿಟ್ಟು 515, ಮತ್ತ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಇವ್ರಿಗೆ ಬಂದ್ಬಿಟ್ಟು 685. ಮತ್ತ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದ್ರೆ ನಿಮ್ದು ಹಿಂಗ್ ಜಾಬ್ ಅಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ತಾರಲ್ಲ ಅಂತವ್ರಿಗೆ ಬಂದ್ಬಿಟ್ಟ 685 ವೇಕೆನ್ಸಿ ಇದಾವ. ಮತ್ತ PWBD ನೋಡಿದ್ರ 6777 ವೇಕೆನ್ಸಿ ಇದಾವು. ಟೋಟಲ್ ಆಗಿ 6777 ವೇಕೆನ್ಸಿ ಇದಾವ. ಮತ್ತ ಇದಲ್ದ ನೀವು ಸೈನ್ಸ್ ಮೇಲೆ ಅಂದ್ರೆ ಸೆಕೆಂಡ್ ಇಯರ್ ಮೇಲೆ ನೀವು ಅಪ್ಲಿಕೇಶನ್ ಹಾಕಾರ್ದಂದ್ರ ಸೆಕೆಂಡ್ ಇಯರ್ ಮೇಲೆ ಬಯಾಲಜಿ, ಕೆಮಿಸ್ಟ್ರಿ ಮತ್ತ ಫಿಸಿಕ್ಸ್ ಇದ್ರೊಳಗ ಮಿನಿಮಮ್ 50% ಮಾರ್ಕ್ಸ್ ನಾಗ ತಗೊಂಡಿರ್ಬೇಕ. ಇದ್ರೊಳಗ ಇದು ಯಾವ್ದಕ್ಕಂದ್ರ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಅಂತ ಇದ್ರದ ವೇಕೆನ್ಸಿ ಕಾದಾರ. ಇದಕ್ಕ ಇಷ್ಟೆಲ್ಲ ಕ್ವಾಲಿಫೈ ಇರಬೇಕು. ಇನ್ನು ಸ್ಯಾಲರಿ ಕಡೆ ಬಂದ್ರ ಇದನ್ನ 10th ಮೇಲೆ ಮತ್ ಪ್ಲಸ್ ITI ಮೇಲೆ ಅಪ್ಲೈ ಮಾಡಿದಾಗಿ 9600 ರೂಪಾಯಿ ಸ್ಯಾಲರಿ ಇರ್ತೈತಿ. ಮತ್ತೆ ಸೈನ್ಸ್ ಮೇಲೆ ಯಾರು ಅಪ್ಲೈ ಮಾಡಿರ್ತಾರಲ್ಲ ಅವ್ರಿಗೆ ಸ್ಯಾಲರಿ ಬಂದ್ಬಿಟ್ಟ 10,560 ಸ್ಯಾಲರಿ ಇರ್ತೈತಿ. ಮತ್ತೆ ಇದ್ರೊಳಗ ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟ SC/ST ದವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ, ಮತ್ತ PW ಅವರಿಗೆ 10 ವರ್ಷ ಇರ್ತೈತಿ. ಮತ್ತೆ ಅಪ್ರಿಯಂಟೇಟಿವ್ ಅಂದ್ರ 1 ವರ್ಷ ಅಂದ್ರೆ ಇದ್ರದ ವೇಕೆನ್ಸಿ ಕದಷ್ಟಲ್ಲ ಅಪ್ರಿಯಂಟ್ ಇರ್ತೈತಿ. ಇದನ್ನ ನೀವು ವೇಕೆನ್ಸಿ ಮುಗಿಸ್ಕೊಂಡು ನೆಕ್ಸ್ಟ್ ಬರುವಂತ ನಿಮ್ದು RRB ದಾಗ ಯಾವ್ದು ಬರುವಂತ RRB ಗ್ರೂಪ್ ಗೆ ಈಗ ವೇಕೆನ್ಸಿಗಳು ಕರೀತಾರ. ಅಂದ್ರೆ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವೇಕೆನ್ಸಿ ಕರೆದಾಗ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಕೊಡ್ತಾರ. ಅಂದ್ರೆ ಈಗ ಗ್ರೂಪ್ ಡಿ ಎಕ್ಸಾಮ್ ಅಪ್ಲಿಕೇಶನ್ ಕರೆದಂದ್ರ ಅದ್ರೊಳಗೆ ನಿಮ್ಗ ಫಸ್ಟ್ ಪ್ರಿಫರೆನ್ಸ್ ಇರ್ತೈತಿ. ಮತ್ತ ಇದ್ರೊಳಗ ಇದ ಅಪ್ರಿಯಂಟ್ ಇರ್ತೈತಿ ಅಂದ್ರೆ ಇದ ಪರ್ಮನೆಂಟ್ ಅಲ್ಲ ವೇಕೆನ್ಸಿ. ಆದ್ರಿಂದ ಇದ ನಿಮ್ಗ ಯಾರ್ಯಾರು ಎಲಿಜಿಬಲ್ ಅದಿರಿ ಹೋಗ್ರಿ ಅಪ್ಲೈ ಮಾಡ್ಕೊಳ್ರಿ. ಮತ್ತೆ ಇದೇ ತರ ಹೆಚ್ಚಿನ ಮಾಹಿತಿಗೆ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಜೈ ಹಿಂದ್, ಜೈ ಕರ್ನಾಟಕ.